ಈಗಾಗಲೇ ತಮಿಳು ಚಿತ್ರರಂಗದ ಸ್ಟಾರ್ ನಟ ಧನುಷ್ ಹಲವು ವಿಭಿನ್ನ ಕಂಟೆಂಟ್ಗಳು ಇರುವಂತಹ ಸಿನಿಮಾಗಳ ಮೂಲಕ ಸುದ್ದಿಯಾಗಿದ್ದಾರೆ. ಅವರು ಕಮರ್ಷಿಯಲ್ ಸಿನಿಮಾಗಳ ಜೊತೆಗೆ ಒಂದಷ್ಟು ಹೊಸ ಬಗೆಯ ಅದರಲ್ಲೂ ಕತೆಗೆ ಹೆಚ್ಚು ಒತ್ತು ಇರುವಂತಹ ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ಸೈ ಎನಿಸಿಕೊಂಡಿದ್ದಾರೆ. ಇದೀಗ ಮತ್ತೊಮ್ಮೆ ಹೊಸ ಪ್ರಯತ್ನದತ್ತ ಮುಖ ಮಾಡಿದ್ದಾರೆ. ಹೌದು, ಧನುಷ್ ಬಹುತೇಕ ಸಿನಿಮಾಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದ್ರು, ಭಾವುಕರನ್ನಾಗಿ ಮಾಡಿದ್ರು, ಹೆಚ್ಚೆಚ್ಚು ಚರ್ಚೆ ಆಗುವಂತ ಕತೆಗಳಲ್ಲೇ ಕಾಣಿಸಿಕೊಂಡಿದ್ರು. ಈಗ ಇನ್ನೂ 2 ಸಿನಿಮಾಗಳಿಗೆ ಸೈ ಎಂದಿದ್ದಾರೆ. ಆ 2 ಸಿನಿಮಾಗಳು ಕೂಡ ಚರ್ಚೆಗೆ ಕಾರಣವಾಗಿವೆ ಅನ್ನೋದು ವಿಶೇಷ. ಧನುಷ್ ಯಾವುದೇ ಸಿನಿಮಾ ಮಾಡಿದ್ರೂ ಅದರಲ್ಲಿ ಸೂಕ್ಷ್ಮತೆ ಇರುತ್ತೆ, ಕತೆಗೆ ಹೆಚ್ಚು ಆದ್ಯತೆ ಕೊಟ್ಟಿರ್ತಾರೆ, ನಮ್ಮ ನಡುವಿನ ಕತೆಗೆ ಜೈ ಎನ್ನುತ್ತಾರೆ. ಕೆಲವೊಮ್ಮೆ ಪ್ರಯೋಗಗಳಿಗಿಂತಲೂ ಅವರು ಗೆಲುವು ಸೋಲು ಎರಡನ್ನೂ ಕಂಡಿದ್ದಾರೆ. ಇತ್ತೀಚೆಗೆ ಅವರು ಕಂಟೆಂಟ್ ಜೊತೆ ಕಮರ್ಷಿಯಲ್ ಟಚ್ ಇರುವ ಸಿನಿಮಾಗಳನ್ನು ಬಿಟ್ಟು ಹೊರ ಬಂದಿಲ್ಲ. ಸೋಲು ಗೆಲುವು ಈ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಧನುಷ್ ಮತ್ತೊಮ್ಮೆ ಪ್ರಯೋಗಕ್ಕೆ ಇಳಿದಿದ್ದಾರೆ. ಈ ಬಾರಿ ಅವರು ಹೊಸತನ ಹುಡುಕಿ ಹೊರಟಿರೋದು ತಮಿಳಿನ ಇಬ್ಬರು ಗಣ್ಯ ವ್ಯಕ್ತಿಗಳ ಜೀವನ ಚರಿತ್ರೆ ಬೆನ್ನತ್ತಿದೆ. ಅಂದಹಾಗೆ ಮ್ಯೂಸಿಕ್ ಮಾಂತ್ರಿಕ ಇಳೆಯರಾಜ ಅವರ ಕುರಿತು ಬಯೋಪಿಕ್ ಮತ್ತೆ ಇನ್ನೊಂದು ಭಾರತದ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರ ಬಯೋಪಿಕ್. ಈ ಇಬ್ಬರು ಗಣ್ಯರ ಬಯೋಪಿಕ್ ಸಿನಿಮಾ ಆಗ್ತಿದ್ದು ಇವುಗಳಲ್ಲಿ ಧನುಷ್ ಅವರು ಕಾಣಿಸಿಕೊಳ್ತಿದ್ದಾರೆ. ಭಾರತೀಯ ಚಿತ್ರರಂಗದ ಸಂಗೀತ ಲೋಕದಲ್ಲಿ ಇಳೆಯರಾಜ ಅವರದು ಬಹುದೊಡ್ಡ ಹೆಸರು. ಅವರ ಕೊಡುಗೆ ಎಂತದ್ದು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಭಾರತದಲ್ಲಿ ಎಲ್ಲಾ ಪ್ರಮುಖ ಭಾಷೆಗಳಿಗೂ ಇಳೆಯರಾಜ ಅವರ ಸಂಗೀತ ನೀಡಿ ಗೆದ್ದಿದ್ದಾರೆ. ಇವರ ಹಾಡುಗಳನ್ನ ಇಂದಿನ ಪೀಳಿಗೆ ಕೂಡ ಗುನುಗುತ್ತೆ. ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳಲ್ಲೂ ಅವರ ಹಾಡುಗಳನ್ನ ಬಳಕೆ ಮಾಡ್ತಿದ್ದಾರೆ ಅಂದ್ರೆ ಅವರ ಕೈ ಬೆರಳುಗಳನ್ನು ನೋಡಿ ಎಂತದ್ದು ಅನ್ನೋದು ಗೊತ್ತಾಗುತ್ತೆ. ಸಂಗೀತ ಕ್ಷೇತ್ರದ ದಿಗ್ಗಜರಲ್ಲಿ ಇಳೆಯರಾಜ ಈ ಮಟ್ಟಿಗೆ ಸಾಧನೆ ಮಾಡಿದ್ದಾರೆ. ಹಿಂದಿನ ಕಥೆಯನ್ನ ತೆರೆ ಮೇಲೆ ತರಲು ಧನುಷ್ ಅವರು ರೆಡಿಯಾಗಿದ್ದಾರೆ. ಈ ಹಿಂದೆ ಇಳೆಯರಾಜ ಬಯೋಪಿಕ್ ಅನ್ನ ಅರುಣ್ ಮಹೇಶ್ವರನ್ ಅವರು ಮೊದಲು ನಿರ್ದೇಶನ ಮಾಡಬೇಕಿತ್ತು. ಆದ್ರೆ ಈಗ ಅವರ ಬದಲು ಹಿರಿಯ ನಿರ್ದೇಶಕರೊಬ್ಬರು ನಿರ್ದೇಶನ ಮಾಡಲಿದ್ದಾರೆಂಬ ಸುದ್ದಿ ಇದೆ. ಇನ್ನು ಈ ಸಿನಿಮಾ 2027ರ ಮಾರ್ಚ್ ವೇಳೆಗೆ ಶುರುವಾಗುವ ಸಾಧ್ಯತೆ ಇದೆ. ವಿಶೇಷ ಅಂದ್ರೆ ಈ ಸಿನಿಮಾಗೆ ಸ್ವತಃ ಇಳೆಯರಾಜ ಅವರೇ ಸಂಗೀತ ನೀಡುತ್ತಿದ್ದಾರೆ. ಧನುಷ್ ಒಪ್ಪಿಕೊಂಡಿರುವ ಮತ್ತೊಂದು ಸಿನಿಮಾ ಕಲಾಂ. ಇದು ವಿಜ್ಞಾನಿ, ಟೀಚರ್, ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಕುರಿತಾದ ಸಿನಿಮಾ. ಅವರು ಹುಟ್ಟಿದ ಊರು ರಾಮೇಶ್ವರಂನಿಂದ ಹಿಡಿದು ಅವರ ಶಿಕ್ಷಣ, ಸಾಧನೆಗಳು ಹಾಗೂ ಅವರ ವ್ಯಕ್ತಿತ್ವವನ್ನ ಈ ಸಿನಿಮಾದಲ್ಲಿ ಬಿಂಬಿಸಲಾಗ್ತದೆ. ಈ ಸಿನಿಮಾಗೆ ಆದಿಪುರುಷ್ ಸಿನಿಮಾದ ನಿರ್ದೇಶಕ ಓಂ ರಾವತ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಈ ಸಿನಿಮಾ 2027 ಅಲ್ಲವೇ 28ಕ್ಕೆ ರಿಲೀಸ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಸಂಗೀತ ಮಾಂತ್ರಿಕ ಇಳೆಯರಾಜ ಹಾಗೂ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಇಬ್ಬರ ವ್ಯಕ್ತಿತ್ವಗಳು ಬಲು ವಿಭಿನ್ನ. ಈ ಇಬ್ಬರು ಲೆಜೆಂಡ್ ಗಳನ್ನ ಧನುಷ್ ಹೇಗೆ ತೆರೆ ಮೇಲೆ ತರ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವಿದೆ. ಈಗಾಗಲೇ 2 ಸಿನಿಮಾಗಳ ಪೋಸ್ಟರ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡುತ್ತಿವೆ. ಇಬ್ಬರು ದಿಗ್ಗಜರ ಪಾತ್ರಗಳಿಗೆ ಧನುಷ್ ಅವರು ಕೂಡ ಸೂಟ್ ಆಗ್ತಿದ್ದಾರೆ. ಇನ್ನು ಸಿನಿಮಾ ತೆರೆಗೆ ಬಂದ ಬಳಿಕ ಸಿನಿಮಾ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತದೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.